ಸಾಕಾನೆಗಳನ್ನ ಬಳಸಿಕೊಂಡು ಮತ್ತೊಮ್ಮೆ ಅಡ್ಕ ಬಡಕ ಎಂಬ ಒಂದು ಹೆಸರಿನ ಕಾಡಾನೆಯನ್ನ ಸಿದ್ದಾಪುರ ವಲಯ ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡಿ ಯಶಸ್ವಿಯಾಗಿ ಸೆರೆ ಹಿಡಿಯಲಾಗಿದೆ. ಕಾರ್ಯಾಚರಣೆಗೆ ಸಕ್ರೆಬೈಲ್ ಆನೆ ಕೂಡ 3 ಆನೆಗಳು, ಬಾಲಣ್ಣ, ಬಹದ್ದೂರ್ ಮತ್ತೆ ಸೋಮಣ್ಣ 3 ಆನೆಗಳನ್ನ ಬಳಸ್ಕೊಂಡಿದ್ರು. ಭೀಮಾ ಬಂದು ನಂತರದಲ್ಲಿ ಆನೆಯನ್ನ ಎಳೆಯುವಂತ ಒಂದು ಪ್ರಕ್ರಿಯೆಯಲ್ಲಿ ಭೀಮಾ ಭಾಗಿಯಾದ. ಭೀಮಾ ಬರೋ ಸ್ಥಿತಿಗಾಗ್ಲೇ ಡಾಟ್ ಕೂಡ ಮಾಡಾಗಿತ್ತು. ಅದಕ್ಕೂ ಮುಂಚೆ 3 ಆನೆಗಳು ಅಂದ್ರೆ ಲೊಕೇಶನ್ಗೆ ಇಳಿದು ಕಾರ್ಯಾಚರಣೆಯನ್ನ ಶುರು ಮಾಡಾಗಿತ್ತು. ಅಂದ್ರೆ ಸಕ್ರೆಬೈಲ್ 3 ಆನೆಗಳು ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ಟೀಮ್ ಮಾಡಿದ್ದಾರೆ. ಇದರಲ್ಲಿ ಸಾಕಷ್ಟು ಅಧಿಕಾರಿಗಳು ಭಾಗಿಯಾಗ್ತಾರೆ. ಯಾಕೆಂದ್ರೆ ಒಂದು ಕುಂದಾಪುರ ಭಾಗದಲ್ಲಿ ತುಂಬಾ ಆನೆಗಳಂತೂ ಕಡಿಮೆ ನೋಡೇ ಇಲ್ಲ ಬಿಡಿ. ಜನಗಳಂತೂ ನೋಡಿ ತುಂಬಾ ಆತಂಕ ಪಟ್ಕೊಂಡಿದ್ದಂತ ಕಾರಣ ಅಲ್ಲಿ ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿರ್ತಾರೆ. ಯಾರು ಕೂಡ ಓಡಾಡುವಂತಿಲ್ಲ ಕಾರ್ಯಾಚರಣೆ ವೇಳೆ. ನಂತರದಲ್ಲಿ ಸುಮಾರು 2 ದಿವಸದಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ರು. ಮತ್ತೆ ಅಲ್ಲಿ ಮಾರುಕಟ್ಟೆ ಆಗುತ್ತೆ, ಸೊ ಅದನ್ನು ಕೂಡ ರದ್ದುಪಡಿಸಿದ್ರು. ಶಾಸಕರು ಕೂಡ ತುಂಬಾನೇ ಪ್ರೆಷರ್ ಆಗ್ತಿದಂತ ಕಾರಣ ಒಂದು ಆನೆಯನ್ನ ಸರಿ ಹಿಡಿಯಲೇಬೇಕಾದಂತ ಒಂದು ಪರಿಸ್ಥಿತಿ. ಯಾಕಂದ್ರೆ ಮನೆ ಹತ್ರ ಬರುವಂತದ್ದು ಸರಿ ತುಂಬಾನೇ ಅಲೆದಾಡ್ತಾ ಇತ್ತು. ಯಾಕೆಂದ್ರೆ ಸಕಲೇಶಪುರ ಭಾಗದಲ್ಲಿ ಮೇ 3ನೇ ತಾರೀಕು ಹಿಡಿದಂತ ಒಂದು ಆನೆ ಅದಾಗಿರುತ್ತೆ. ಬಟ್ ಅದು ಜಾಗಕ್ಕೋಸ್ಕರ ತನ್ನ ಒಂದು ಜಾಗಕ್ಕೋಸ್ಕರನೇ ತುಂಬಾ ಓಡಾಡ್ತಾ ಇತ್ತು. ಅದು ಓಡಾಡ್ತಾ ನೋಡಿ, ಅದು ಈಗ ಉಡುಪಿ ಜಿಲ್ಲೆ ಕುಂದಾಪುರ ಭಾಗಕ್ಕೆ ಅಲ್ಲಿ ಹೋಗ್ಬಿಡುತ್ತೆ. ಅಲ್ಲಿ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ಆತಂಕ ಪಟ್ಕೊಂಡಿದ್ದಂತ ಕಾರಣ, ಪ್ರೆಷರ್ ಇದ್ದಂತ ಕಾರಣ ಆನೆನ ಹಿಡಿಲೇಬೇಕು ಅಂತ ಆರ್ಡರ್ ಕೂಡ ಆಗುತ್ತೆ. ಇದೇ ನಮ್ಮ ಡಾಕ್ಟರ್ ರಮೇಶ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಯಾಕಂದ್ರೆ ಮೇ 3ನೇ ತಾರೀಕು ಹಿಡಿದ್ರಲ್ಲ, ಆ ಒಂದು ಟೈಮ್ ನಲ್ಲಿ ವಸೀಂ ಡಾಕ್ಟರ್ ಇದ್ರು. ಈಗ ಅಡ್ಕ ಮುಡ್ಕ ಕಾಡಾನೆ ಹಿಡಿಯುವಂತ ಟೈಮ್ ರಮೇಶ್ ಡಾಕ್ಟರ್ ಇದ್ರು. ನಂತರದಲ್ಲಿ ಕರಿಕಲ್ಲನ್ ಅವರು, ಸಾಕಷ್ಟು ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾರೆ. ನಮ್ಮ ಭೀಮಾ ಕೂಡ ಬರ್ತಾನೆ, ನೋಡ್ತಾ ಇರ್ಬೋದು. ಭೀಮಾ ಕೂಡ ಬಂದು ಆನೆಯನ್ನ ಎಳೆಯುವಂತದ್ದು, ಈ ರೀತಿ ಎಲ್ಲ ಭಾಗಿಯಾಗ್ತಾನೆ ಆಪರೇಷನ್ ಅಲ್ಲಿ. ತುಂಬಾ ಚೆನ್ನಾಗಿ ಕಾರ್ಯಾಚರಣೆಯನ್ನ ಮಾಡ್ತಾನೆ. ನಂತರದಲ್ಲಿ ಈ ಒಂದು ಆನೆನ ಬಹುಶಃ ಸಕ್ರೆಬೈಲ್ಗೆ ಕ್ರಾಲ್ಗೆ ಶಿಫ್ಟ್ ಮಾಡುವಂತ ಒಂದು ಪ್ಲಾನ್ ಕೂಡ ಮಾಡಿದ್ದಾರೆ. ಆನೆ ತುಂಬಾನೇ ಆರೋಗ್ಯದ ಸಮಸ್ಯೆ ಏನೂ ಕೂಡ ಇಲ್ಲ, ಆರಾಮಾಗಿದೆ ಆನೆ ಅಂತ ಕೂಡ ಅಲ್ಲಿದ್ದಂತ ಅಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನ ಮುಖ್ಯವಾಗಿ ಕಾರ್ಯಾಚರಣೆಯಲ್ಲಿ ಚಿಕ್ಕಮಗಳೂರಿಂದ ಬಂದಿದ್ದಂತ ETF ತಂಡದವರು ಕೂಡ ತುಂಬಾನೇ ಕೆಲಸವನ್ನ ಮಾಡ್ತಾರೆ. ಟ್ರ್ಯಾಕಿಂಗ್ ನಲ್ಲಿ ತುಂಬಾನೇ ಒಂದು ಮೆಚ್ಚುಗೆಯ ಪಾತ್ರ ಇವರದಾಗಿರುತ್ತೆ. ಮತ್ತೆ ಹಾಸನದಿಂದ ಕೂಡ ಅರಣ್ಯ ವಿಭಾಗದಿಂದ ಔಷಧಿಯನ್ನು ಕೂಡ ತರಿಸಿಕೊಳ್ಳಲಾಗಿತ್ತು. ಕಾರ್ಯಾಚರಣೆಯಲ್ಲಿ ಸುಮಾರು 150 ಸಿಬ್ಬಂದಿ ವರ್ಗದವರು ಕೂಡ ಭಾಗಿಯಾಗಿರ್ತಾರೆ. ಶಿವಮೊಗ್ಗ ಜಿಲ್ಲೆಯ ಸಕ್ರೆಬೈಲ್ ಆನೆ ಬಿಡಾರಕ್ಕೆ ಸ್ಥಳಾಂತರಿಸುವಂತ ಒಂದು ವಿಚಾರವನ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಟೋಟಲ್ 6 ಆನೆಗಳು ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಡಾಟ್ ಅನ್ನು ಸಹ ಮಾಡ್ತಾರೆ. ತುಂಬಾನೇ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ರೋಚಕವಾಗಿತ್ತು. ಯಾಕಂದ್ರೆ ಕತ್ಲೆ ಕೂಡ ಆಗ್ಬಿಟ್ಟಿತ್ತಲ್ಲ, ತುಂಬಾನೇ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡಿರ್ತಾರೆ. ಸಿದ್ದಾಪುರ ಪೇಟೆಯ ಸುಮಾರು 1.2 ಕಿಲೋಮೀಟರ್ ದೂರದಲ್ಲಿ ಎನ್ನಬೈಲು ಎಂಬ ಒಂದು ಆನೆ ಇರುವಂತ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯವರು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾರೆ. ಭೀಮಾ, ಮಹೇಂದ್ರ, ಏಕಲವ್ಯ, ಸೋಮಣ್ಣ, ಬಾಲಣ್ಣ, ಬಹದ್ದೂರ್ ಭಾಗಿಯಾಗಿತ್ತು.